ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಮೇಲೆ 100 ದಿನದ ಗದಗ ದೇಶಕ್ಕೆ ಮಾದರಿ ಮಾಡ್ತೀನಿ ಅಂದ್ರು. ಅದು ಹೆಂಗೆ ಮಾದರಿ ಮಾಡ್ತಾರೆ? ಇವರು 40 ವರ್ಷ ಅಧಿಕಾರದಾಗಿದ್ದು ಗದಗಿಗೆ ಕುಡಿಯೋ ನೀರು ಕೊಡ್ಲಾರದಂಥವ್ರು ಇನ್ನೇನು ಇವ್ರು 100 ದಿನದಾಗ ಗದಗನ್ನ ಹೆಂಗೆ ಇವರು ದೇಶದಾಗ ಮಾದರಿ ಮಾಡ್ತಾರಂತ ನನಗಂತೂ ಅರ್ಥ ಆಗಲಿಲ್ಲ. ನನಗಲ್ಲ, ಇದು ಇಡೀ ಗದಗ ಬೆಟಗಿರಿ ಜನತೆಗೇನೆ ಇದು ಒಂದು ದೊಡ್ಡ ಕ್ವಶನ್ ಆಗಿದೆ. ಏನು ಇವ್ರು ಮೊನ್ನೆ ಈ 54 ವಕಾರ 34 ಎಕರೆ 32 ಗುಂಟೆ ಜಾಗದಾಗ ನಾವು ಸಿಂಗಾಪುರ್ ಮಾದರಿ ಮ್ಯಾಗ ಬಿಲ್ಡಿಂಗ್ ಕಟ್ತೀವಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತೀವಿ, PPP ಮಾಡೆಲ್ ಅಂತ ಹೇಳಿ ಇದರೊಳಗೆ ವಕಾರ ಸಾಲನ್ನು ಇವರು ವಶಪಡಿಸಿಕೊಂಡು ಅಲ್ಲಿದ್ದಂಥ ಕಟ್ಟಡಗಳನ್ನು ಕೆಡವಿದ್ದ ಉದ್ದೇಶ ಏನಿತ್ತಂದ್ರೆ ಇವರು ಬಂಡವಾಳಶಾಹಿಗಳ ಕೈಯಾಗ ಇದು ಆಸ್ತಿ ಸಿಕ್ಕೊಂಡೈತಿ, ನಗರಸಭೆಗೆ ಆದಾಯ ಇಲ್ಲ, ಇವ್ರು ಬಾಡಿಗೆ ತಿನ್ನಾಕತ್ತಾರ ಅಂಥೇಳಿ ಇವ್ರು ಕೆಡವಿಸಿದ್ರು. ಅದು ಇವತ್ತು ನೀವೇನು ಮಾಡಕ್ಕೆ ಹೊಂಟಿರಿ ಎಚ್ ಕೆ ಪಾಟೀಲ್ರ? ಎಲ್ಲೋ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಅವ್ರು ಬರ್ತಾರಂತ, ಇಲ್ಲಿ ರೊಕ್ಕ ಹಾಕ್ತಾರಂತ, ಕಟ್ತಾರಂತ. 35 ವರ್ಷ ನಾವು ಅದ್ರಾಗ ಇದ್ಬೇಕಂತ, ರೊಕ್ಕ ಕಟ್ಟಬೇಕಂತ ಅವ್ರು ಆಮ್ಯಾಗ ಹೋಗ್ತಾರೆ. ನಮ್ಮ ರೊಕ್ಕ 35 ವರ್ಷದ ಕಟ್ಟಿದ ರೊಕ್ಕ ನೀವು ರಿಯಲ್ ಎಸ್ಟೇಟ್ ದಂಧೆ ಮಾಡಕ್ಕೆ ನೀವು ಹೊಂಟ್ರಿ. ಇದು ಪ್ಯೂರ್ಲಿ ರಿಯಲ್ ಎಸ್ಟೇಟ್ ಸ್ಕೀಮ್. ನೀವು ಸಾಮಾಜಿಕ ಚಟುವಟಿಕೆ ಮಾಡಬೇಕಾದವ್ರು, ಈ ಸಮಾಜದ ಬಗ್ಗೆ ವಿಚಾರ ಮಾಡಬೇಕಾದವ್ರು, ನೀವು ಒಂದು ಏನೋ ಪ್ರಾಧಿಕಾರ ಮಾಡಿದ್ರಿ, ಪುಗ್ಶೆಟ್ಟಿ ನಗರಸಭೆ ಆಸ್ತಿ ತೊಗೊಂಡು ಅದಕ್ಕೆ ಹಾಕ್ಕೊಂಡ್ರಿ, ನಗರಸಭೆಗೆ ನೀವು ಎಂಟಣೆ ಕೊಡಲಿಲ್ಲ. ನಗರಸಭೆಗೆ ಅವರು ಏನು ಇದ್ದಂಥ ಮಾಲಕರು ಏಟರ ಬಾಡಿಗೆ ಕಟ್ತಿದ್ರು, ಆ ಆದಾಯ ಇತ್ತು ನಗರಸಭೆಗೆ. ಈಗ ನೀವು ಕೆಡವಿದ ಮೇಲೆ ಇದ್ದಂಥ ಆದಾಯ ಹೋತು. ಅದ್ರೊಳಗೂ ಸಾಕಷ್ಟು ಗೊಂದಲ ಏನಂದ್ರೆ, ಅದು ಇನ್ನೂ ಕೋರ್ಟ್ನಾಗ ಇರ್ತಕ್ಕಂಥ ವ್ಯಾಜ್ಯ ಇರೋ ಮಟನೂ ನೀವು ಒಡೆದು ಬಿಟ್ರಿ. ಅದು ಕೋರ್ಟಿಗೆ ತಿಳಿಸ್ಲಾರ್ದ, ಅದ್ರಾಗ ಇರ್ಲಾರ್ದವ್ರಿಗೆ ತಿಳಿಸ್ಲಾರ್ದ, ಆಯ್ತು ನೀವೇನೋ ಆಸ್ತಿ ಉಳ್ಸಾಕ್ ಹೊಂಟಿರಿ ಅಂತ ಹಿಡ್ಕೊಂಡು ಈಗ ನೀವು ಮಾಡಕ್ಕೆ ಹೊಂಟಿರಿ ಏನು? ಮತ್ತೆ ನಮ್ಮಲ್ಲಿ ಜನರಿಗೆ ಆದಾಯ ಇಲ್ಲ. ನೀವು 5 ಸ್ಟಾರ್ ಹೋಟೆಲ್ ಮಾಡ್ತೀನಿ ಅಂದ್ರೆ ನನಗಲ್ಲಿ ಹೋಗಿ 5 ಸ್ಟಾರ್ ಹೋಟೆಲ್ನಾಗ ಊಟ ಮಾಡುವಂಥ ಶಕ್ತಿ ಹುಬ್ಳಿಯವ ಬಂದು ಇಲ್ಲಿ ನಮ್ಮ ಗದಗನಾಗ 5 ಸ್ಟಾರ್ ಹೋಟೆಲ್ನಾಗ ಊಟಕ್ಕೆ ಬರೋದಿಲ್ಲ. ನೀವು ಇಂಥವು ಕಪ್ಪು ಕಲ್ಪಿತ ಇದು. ನೀವು ಎಲ್ಲರ ಕಿವಿ ಮ್ಯಾಗ ಹೂ ಇಡಾಕೊಂಡ್ರಿ ಗದಗಿನವ್ರ ಮೇಲೆ. ಇನ್ನಿದು ನಾವು ಅಷ್ಟು ಈಸಿಲಿ ನೀವು ತೊಗೊಳಂಗಿಲ್ಲ. ನೀವು ಆಡಿದ್ದ ಆಟ ಇದೇನು ನೀವು ಮಾಡ್ಕೊಂಡು ಹೊಂಟಿರಿ. ಇಲ್ಲೇ ಹೇಳೋರು ಕೇಳೋರು ಇಲ್ಲಾರ್ದಂಗೆ ನೀವೇನು ತಿಳ್ಕೊಂಡಿರಿ. ಇಲ್ಲಿ ಕೇಳಕ್ಕೆ ನಾವು ಅದೇವಿ, ಕೇಳ್ತೀವಿ. ಇದನ್ನು ನೀವು ಮುಂದುವರಿಸಿದ್ದಾದ್ರೆ ನಾವು ಇದಕ್ಕೆ ರಸ್ತೆಗೆ ಇಳಿದು ಹೋರಾಟ ಮಾಡ್ತೀವಿ. ನಾವು ಇದನ್ನು ನ್ಯಾಯಾಲಯಕ್ಕೂ ತೊಗೊಂಡು ಏನು ಸಾರ್ವಜನಿಕ ಹಿತಾಸಕ್ತಿ ಐತಿ ಇದ್ರೊಳಗೆ. ನೀವು ಜಲ್ದಿ ಬಂದು ರೊಕ್ಕ ಹಾಕ್ರಿ, ಇಲ್ಲಾಂದ್ರೆ ಬೇರೆದವ್ರು ಬರ್ತಾರೆ ಅಂದ್ರೆ ಅರ್ಥ ಏನೈತಿ? ನೀವು ಯಾರದೇ ಜೋಡಿ ಸೆಟ್ಟಿಂಗ್ ಮಾಡ್ಕೊಂಡ ಬಂದಿರಿ ಇಲ್ಲಿ ಬರಬೇಕಾರ. ಏನು ಅವಸರ ಐತಿ ಇದು? ನಿಮ್ಮ ಮಂತ್ರಿಗಿರಿ ಹೋಗೋ ಮಟ್ಟ ಸುಮ್ಮನೆ ಹಾಕಿದ್ರಿ, ನೀವು ಅವಾಗ ಮಾಡಬೇಕಿತ್ತಲ್ಲ. ಇದಕ್ಕೆ ಸರ್ಕಾರದ ರೊಕ್ಕ ಹಾಕಿಸ್ರಿ, ನಮ್ಮ ಮಂದಿಗೆ ಅದನ್ನು ಏನು ಹುಡುಕೋ ಮಾದರಿನಾಗ ಕೊಡ್ತಾರೆ. ಈಗ ಮನಿ ಅಲಾಟ್ ಮಾಡ್ತಾರೆ, ನೀವು 20 ವರ್ಷ ಕಟ್ಟಪ್ಪ, 20 ವರ್ಷ ಆದ್ಮೇಲೆ ಏನು ಮಾಲಕ್ ಆಗ್ತೀರ ಅಂತಾರೆ. ಹಂಗೆ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿರಿ, ಇಲ್ಲಿದ್ದಂಥ ವ್ಯಾಪಾರಸ್ಥರಿಗೆ ಅದಕ್ಕೆ ಅನುಕೂಲ ಮಾಡಿರಿ. ನೀವು ಎಲ್ಲೇ ಮಲ್ಟಿನ್ಯಾಷನಲ್ ಅವ್ರು ಕರ್ಕೊಂಡು ಬಂದು ಅವ ರೊಕ್ಕ ಹಾಕಿ ಲಾಭ ಮಾಡಿಕೊಂಡು ಇದಕ್ಕೆ ನಗರಸಭೆಗೆ ಏನು ಲಾಭ ಐತಿ? ನಮ್ಮ ಊರಿನವ್ರಿಗೆ ಏನು ಲಾಭ ಐತಿ ಇದ್ರೊಳಗೆ? ನೀವು ಮಾತಾಡಿದ್ರೆ ನಮ್ಮ ಊರಿನ ಹಿತಾಸಕ್ತಿ ಅಂತೀರಿ. ಇದ್ರಾಗ ಏನೈತಿ ನಮ್ಮ ಊರಿನ ಹಿತಾಸಕ್ತಿ ಇದ್ರೊಳಗೆ? ಇಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಪ್ಲೆಕ್ಸ್ ಇರ್ಬೋದು, ಕುಮಾರವ್ಯಾಸ ಕಾಂಪ್ಲೆಕ್ಸ್ ಇರ್ಬೋದು, ಹಳೆ ಕೋರ್ಟ್ ಮುಂದೆ ಕಟ್ಟಿದಂಥ ಕಾಂಪ್ಲೆಕ್ಸ್ ಇರ್ಬೋದು, ನಿರ್ವಹಣೆನೇ ಇಲ್ಲ. ಇದು ನೀವು ಕಟ್ಟಿದ್ದಂಥ ಆಸ್ತಿ ಎಲ್ಲ ನಗರಸಭೆ ಆಸ್ತಿ, ನಿರ್ವಹಣೆ ಇಲ್ಲ. ಒಂದ ಕ್ಲಾತ್ ಮಾರ್ಕೆಟ್ ನಿರ್ವಹಣೆ ಯಾಕೈತೆ ಅಂದ್ರೆ ಅವ್ರು ಸ್ವಂತ ಅವ್ರು ಮಾಡ್ಕೊಳಕತ್ತಾರ, ಅದು ಒಂದು ನಿರ್ವಹಣೆ ಐತಿ. ಅದು ಬಿಟ್ಟರೆ ಯಾವೂ ವ್ಯವಸ್ಥೆನೇ ಇಲ್ಲ. ಅಲ್ಲಿ ಬೇಸಿಕ್ ಏನು ಬೇಕು ಅದೇ ಇಲ್ಲ, ಅಲ್ಲೇ ಖಾಲಿ ಬಿದ್ದಾವೆ. ನೀವು ಅಂಥದ್ರೊಳಗೆ ಇದು 5,000 ಕೋಟಿ ರೂಪಾಯಿ ಸ್ಕ್ಯಾಮ್ ಇದು ಒಂದು ನೀವು ನಮ್ಮ ಏನು ಜಾಗ ಇತ್ತು
ಅದನ್ನ ನೀವು ಯಾವುದೋ ಒಂದು ಪ್ರಾಧಿಕಾರ ಅಂತ ಹೇಳಿ ನೀವು ಅದಕ್ಕೆ ರಚನೆ ಮಾಡಿ ಅದಕ್ಕೆ ಆಸ್ತಿ ತಗೊಂಡು ಅದನ್ನ ನೀವು ಯಾರಿಗೆ ಒಂದು ಪರಬಾರೆ ಮಾಡಿ ಅದ್ರೊಳಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನು, ನಿಮ್ಮ ಹಿತಾಸಕ್ತಿ ಏನು ಅದನ್ನ ನೀವೇ ಹೇಳ್ಬೇಕು. ನಮಗಂತೂ ಇದ್ರೊಳಗೆ ರಿಯಲ್ ಎಸ್ಟೇಟ್ ವಾಸನಿನ ಬರ್ತೈತಿ, ಇದ್ರೊಳಗೆ ಏನು ಸಾಮಾಜಿಕ ಚಟುವಟಿಕೆ ಇಲ್ಲ. ಅಲ್ಲೇ ಸಾಕಷ್ಟು ಮಂದಿ ಮೆಕ್ಯಾನಿಕ್ ಇದ್ದರು, ಬಡವರು ಅದನ್ನ ದಿನ ಪಾಪ ಅವ್ರು ತಮ್ಮ ಜೀವನ ನಡೆಸ್ತಿದ್ರು. ಲೇತ್ ಮಷಿನ್ನವ್ರು ಇದ್ರು ಅದ್ರ ಸಣ್ಣ ಸಣ್ಣ ವೆಲ್ಡಿಂಗ್ ಮಾಡೋರು, ಕಾರ್ ಪೇಂಟಿಂಗ್ ಮಾಡೋರು, ಸಣ್ಣ ಗ್ಯಾರೇಜ್ ಇದ್ವು. ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕಿದ್ರಿ ನೀವು. ಅವ್ರ ಹಿತ ಕಾಯ್ರಿ, ಕಟ್ರಿ, ಅವ್ರಿಗೆ ಕೊಡ್ರಿ, ಜಾಗ ಕೊಡ್ರಿ. ಇಲ್ಲ ಅವ ಮೊದಲೇ ಅವ ಮಾಲಕ್ಕಿದ್ದ ಅವ್ನು ಕೊಡ್ರಿ, ಅವ್ರ ಕಡೆ ರೊಕ್ಕ ಇಸ್ಕೊರಿ, ಅವ್ರು ಕಟ್ತಾರ, ಅವ್ರು ಕೊಡ್ತಾರ. ನೀವು ಯಾಕೆ ಹೊರಗಿನವ್ರು ತೊಗೊಂಬಂದು ಕೊಡ್ತೀರಿ? ಇದ್ರೊಳಗೆ ಎಲ್ಲರೂ ಗದಗಿನ ಪ್ರಜೆಗಳು ಇವರು, ಉಷ್ಟರು ಅದ್ರಾಗ ಇದ್ದವ್ರು ಯಾರು ಹೊರಗಿನವ್ರು ಇಲ್ಲ. ನೀವು ಗದಗಿನವ್ರು ವ್ಯವಸ್ಥೆ ಮಾಡ್ರಿ. ಈ ಹಿಂದಕ್ಕೆ ಅದ ವಕಾರ ಸಾಲನ್ನ ಗದಗಿಗೆ ವಾಣಿಜ್ಯ ವಹಿವಾಟು ತಂದಿದ್ದು. ಆಮ್ಯಾಗೇನೋ ಹೊರಗಿನ ಹತ್ತಿ ಬಂದ್ವು ಅವು ಬಂದ್ವು ಅಂಥೇಳಿ ಅವ್ರು ವ್ಯಾಪಾರ ಹೋತು ಅಂಥೇಳಿ ಅವ್ರು ಬೇರೆದಕ್ಕೆ ಹೋದ್ರು ವಿನ, ಇಲ್ಲಾಂದ್ರೆ ಅವ್ರು ಹತ್ತಿ ವ್ಯಾಪಾರ ಮಾಡಿದ್ದಕ್ಕೆ ಗದಗ ಫೇಮಸ್ ಆಗಿದ್ದೆ ಇದ ವಕಾರ ಸಾಲಿಂದ. ಹತ್ತಿ ವ್ಯಾಪಾರ ಮೊದಲು ಗದಗ ಅಂದ್ರೆ ಹತ್ತಿ ವ್ಯಾಪಾರ. ಮತ್ತು ಅವ್ರು ಬಂದ್ರೆ ಅಂಥೇಳಿ ಗದಗಿನ ಹೆಸರಲ್ಲ. ನೀವು ಅವ್ರನ್ನ ತೊಗೊಂಡು ರಸ್ತೆಗೆ ಹಾಕಿ ನೀವು ಅದನ್ನು ಇವತ್ತು ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡಕೊಂಡ್ರೆ ನಾವಂತೂ ಇದನ್ನು ಕೇಳಂಗಿಲ್ಲ. ನಾವು ಇದನ್ನು ಕಂಡ ತುಂಡ ಇದನ್ನು ಅಪೋಸ್ ಮಾಡೋರ. ಇದ್ರೊಳಗೆ ಗದಗಿನ ಹಿತಾಸಕ್ತಿ ಅಂತೂ ನಮಗಂತೂ ಏನೂ ಕಾಣವಲ್ದು. ನೀವು 40-50 ವರ್ಷಗಟ್ಲೇನು ಇನ್ನೂ ನೀವು ಕುಡಿ ನೀರು ಬೇಸಿಕ್ ಇದನ್ನು ಕೇಳಿ ಕೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ಮಂದಿಗೆ. ಆ ಕುಡಿ ನೀರು ಒಳೆ ಚರಂಡಿ, ಕುಡಿ ನೀರು ಒಳೆ ಚರಂಡಿ ಅಂಥೇಳಿ ನಿಮ್ದು ತಲೆಯಾಗೂ ಹೋಗಲಿಲ್ಲ, ಕಿವ್ಯಾಗೂ ಹೋಗಲಿಲ್ಲ. ಅದು ಏನು ನೀವು ಕ್ರಮ ಕೈಗೊಂಡ್ರೆ ನೀವು ಇದನ್ನು ಸಾಲ್ವ್ ಮಾಡೋಕ್ಕೆ ಏನೂ ಇಲ್ಲ. ಸಿದ್ದರಾಮಯ್ಯನವ್ರು ಬಂದರು, ಹೌದು ನಾ ಈ ಪ್ರಾಜೆಕ್ಟ್ ಫೇಲ್ ಆಗೈತೆ ಅಂತ ಒಪ್ಕೊಂಡು ಹೋದರು. 100 ಕೋಟಿ ರೂಪಾಯಿ ಯಾರು ದುಡ್ಡು? ನೀವು ಗದಗಿನ ಮಂದಿ ಕಿವಿ ಮೇಲೆ ಎಷ್ಟು ವರ್ಷ ಹೂ ಬಿಡ್ತೀರಿ? ಇನ್ನೂ ಜನ ಜಾಗೃತರಾಗ್ಯಾರ. ಇದನ್ನು ನೀವು ಕೈ ಬಿಟ್ಟರೆ ಚಲೋ, ಇಲ್ಲಾಂದ್ರೆ ಇದು ಹೋರಾಟ ನಾವಂತೂ ಯಾವ ಹಂತಕ್ಕಾದ್ರೂ ಹೋಗ್ತೀವಿ. ಇದನ್ನಂತೂ ನಾವು ಮಾಡೋಕೆ ಕೊಡೋದಿಲ್ಲ. ನೀವು ಲೋಕಲ್ನವ್ರಿಗೆ ಇನ್ವಾಲ್ವ್ ಮಾಡ್ಕೊಂಡು ಇದಕ್ಕೇನಾರ ದಾರಿ ತೋರಿಸಿದ್ರೆ ಇದು ಸರಿಯಾದ ಸುಶಿತರಾಗಿ ಹೋಗ್ತೈತಿ. ಇಲ್ಲಾಂದ್ರೆ ನಾವಂತೂ ಇದಕ್ಕೆ ಅಪೋಸ್ ಮಾಡೋರ. ನೀವು ಅವರಿದ್ದರು ಏನು ಇದ್ರೊಳಗಿದ್ರು, ಅವ್ರು ಬಾಡಿಗೆ ಕೊಟ್ಟಿದ್ರು, ಇವ್ರು ಹೇಳು ಮೇವ ಬಾಡಿಗೆ ಕೊಟ್ಟಿದ್ರು, ಅವ್ರು ಬಾಡಿಗೆ ತಿಂದು ಅದನ್ನ ಅವ್ರು ನಿರ್ವಹಣೆ ಮಾಡ್ಕೊಂಡು ಹೊಂಟಿದ್ರಲ್ಲ. ಅಲ್ಲೊಂದು 20 ಮಂದಿ 40 ಮಂದಿಗೆ ಆ ಮನುಷ್ಯ ಬಾಡಿಗೆ ತಿಂದ್ರೆ ತಿನ್ವಲ್ಲ. ಸಸ್ತಾ ಬಾಡಿಗೆ ಒಳಗೆ ಅವಂಗೆ ಜಾಗ ಕೊಟ್ಟಿದ್ನಲ್ಲ. ಈಗ ನೀವು ರಸ್ತೆಗೆ ಹಾಕಿದ್ರಲ್ಲ, ಎಲ್ಲಿ ಹೋಗ್ಯಾರ ಅಂತ ಮಾಡಿರಿ ನೀವು? ತುಟ್ಟಿ ಬಾಡಿಗೆ ಒಳಗೆ ಎಲ್ಲೆಲ್ಲ ಹೋಗ್ಯಾರ ಅವ್ರು. ಒಂದು ಜಾಗದಾಗ ನಮ್ಗೆ ಗ್ಯಾರೇಜ್ ಸಿಕ್ತಿದ್ದು, ವೆಲ್ಡಿಂಗ್ ಕಂಪ್ನಿ ಸಿಕ್ತಿದ್ದು, ಲೇತ್ ಮಿಷಿನ್ ಸಿಕ್ತಿದ್ದು, ಎಲ್ಲ ಒಂದದ ಇದ್ರಾಗ ಸಿಕ್ತಿದ್ದು ನಮಗೆ. ಹೊರಗೆ ಹಾಕಿದ್ರಿ. ಅವ್ರನ್ನ ತೊಗೊಂಡು ಬರ್ರಿ, ಅವ್ರು ಕೊಡ್ರಿ. ಕಾಯಿಪಲ್ಲೆ ಮಾರೋರಿಗೆ ನೀವು ಇನ್ನೂ ದುಗ್ಸು ಗಾಡಿ ಒಳಗೆ ಅದಿರಿ ನೀವು. ಇನ್ನೂ ಪಾಪ ಅವ್ರಿಗೆ ದುಗ್ಸು ಗಾಡಿ ಕೊಟ್ಟು ಆ ದುಗ್ಸು ಗಾಡಿ ಒಳಗೆ ಅವ್ರು ಕುಂದಿರ್ಬೇಕಂತ ಮಳೆ ಬಂದರೂ ಮುಗೀತವ್ರು. ಆ ಬಿಸಿಲಾಗ ಪಾಪ ಹೆಣ್ಮಕ್ಳು ಇರ್ತಾವೆ, ಅವು ವಿಷ ಅನ್ಕೊಂತ ವ್ಯಾಪಾರ ಮಾಡ್ತಾರೆ. ಆ ಬಿಸಿಲಾಗ ಕಾಯಿಪಲ್ಲೆ ಬಾಡಿ ಹೋಗ್ತಾವೆ. ಅದನ್ನ ಅವೆಲ್ಲ ಬರೋದಿಲ್ಲ ನಿಮ್ಮ ತಲೆಗೆ. ಮಾಡಿರಿ, ಅದ್ರೊಳಗೆ ಒಂದು ಚಲೋ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿರಿ, ಅವ್ರಿಗೆ ಅಲಾಟ್ ಮಾಡಿರಿ, ಅವ್ರಿಗೆ ತಿಂಗಳ ಕಂತು ಕಟ್ಟಾಕ ಹಚ್ಚಿರಿ. ಇಷ್ಟು ವರ್ಷ ಆದ್ಮೇಲೆ ನೀ ಮಾಲಕ್ ಅಂತ ಹೇಳ್ರಿ, ಅವ್ರಿಗೆ ಕೊಡ್ರಿ. ಅದನ್ನು ಯಾಕೆ ಆಗೋದಿಲ್ಲ ಅದು? ಈಗ ನೀವು ಪ್ರಾಧಿಕಾರಕ್ಕೆ ಜಾಗ ತೊಗೊಂಡ್ರೆ ಮುನ್ಸಿಪಾಲ್ಟಿ ಜಾಗ ಮಾರಕ್ಕೆ ಬರೋಂಗಿಲ್ಲ. ಪ್ರಾಧಿಕಾರಕ್ಕೆ ಬರ್ತಿತ್ತಲ್ಲ, ಇದು ಅನಧಿಕೃತ ಪ್ರಾಧಿಕಾರ. ನೀವು ಜಾಗ ಹೆಂಗೆ ತೊಗೊತೀರಿ? ಅದ್ರೊಳಗೆ 2 ಸೇರೆ ಅಂಗಡಿ ಅದಾವೆ. ಅವನ್ನ ಯಾಕೆ ನೀವು ಇನ್ನೂ ಓವರ್ಟೇಕ್ ಮಾಡಿಲ್ಲ? ಟೇಕ್ ಓವರ್ ಮಾಡ್ಬೇಕಲ್ಲ ಅದು ನೀವು. ಅವನ್ನ ಯಾಕೆ ಬಿಟ್ಟಿರಿ ಇನ್ನೂ ಮಟ್ಟ? ಅವ್ರ ಮ್ಯಾಗ ಏನು ಜೀವ ನಿಮ್ದು? ಸೇರೆ ಅಂಗಡಿಯವ್ರ ಮೇಲೆ. BR ಪಾಟೀಲ್ರಿಗೆ ಏನೋ ಒಂದು ಪ್ರಶಸ್ತಿ ಕೊಟ್ಟರು, ನನಗೆ ಅನ್ನಕ್ಕೆ ಬರುವಲ್ತೀಗ. ಏನೋ ಪಾನ ನಿಷೇಧ ಏನೋ ಕೊಟ್ಟರು ಅವ್ರಿಗೆ. ಒಳ್ಳೆ ಸಂತೋಷ, ಅವ್ರಿಗೆ ಪ್ರಶಸ್ತಿ ಸಿಗಲಿ. DR ಪಾಟೀಲ್ರ ಸೇರೆ ಅಂಗಡಿ ತಗ್ಸಕ್ಕೆ ಯಾಕೆ ಅವ್ರು ಮುಂದೆ ಬರಲಿಲ್ಲ? ಇವರು ಇಲೆಕ್ಷನ್ ಬಂದ್ರೆ ಅದೇ ಸೇರೆ ಅಂಗಡಿ ಅವನ ಕಾರ್ನಾಗ ಇವ್ರು ಅಡ್ಡಾಡ್ತಾನೆ, ಇವ್ರು ಕಾರ್ ಕೊಡ್ತಾನೆ ಇಲೆಕ್ಷನ್ನಾಗ. ಮತ್ತು ಏನು ನಿಮ್ದು ಇದು ಡಬಲ್ ಸ್ಟ್ಯಾಂಡರ್ಡ್? ಮೊದಲು ಅವನ್ನ ಏನದನ್ನು ಕಬ್ಜಾ ತೋರಿ ಅವ್ರು ಏನೋ ಮಾಲಕರದಾರ ಅಂತ ಹೇಳ್ತಾರೆ. ಅವ್ರಿಗೆ ಹೆಂಗೆ ಖರೀದಿ ಮಾಡಿದ್ರೆ ಗೊತ್ತಿಲ್ಲ. ಬೇರೆದವ್ರಿಗೆ ನಗರಸಭೆ ಆಸ್ತಿ ಖರೀದಿ ಮಾಡಕ್ಕೆ ಬರೋಂಗಿಲ್ಲ ಅಂತಂದು ಬೇರೆದವ್ರಿಗೆ ಹೇಳ್ತಾರೆ. ಆ ಸೆರೆ ಅಂಗಡಿಯವ್ರು ಏನೋ ಅದ್ರ ಮಾಲಕರದಾರ. ಜಗದ ಮಾಲಕರು ಇದ್ದರೂ ನೀವು ಭೂ ಸ್ವಾಧೀನ ಮಾಡಕ್ಕೆ ಬರ್ತೈತಿ, ಸರ್ಕಾರಕ್ಕೆ ಅಧಿಕಾರ ಐತಿ. ಭೂ ಸ್ವಾಧೀನ ಮಾಡಿಸ್ರಿ, ಅಲ್ಲಿಂದ ಅವ್ರನ್ನ ಹೊರಗೆ ಹಾಕ್ರಿ, ಅವ್ರಿಗೆ ಕಾಂಪನ್ಸೇಷನ್ ಕೊಡ್ರಿ. ಆ ಜಾಗ ನೀವು ಪರ್ಫೆಕ್ಟ್ಲಿ ನೀವು ಬಿಸ್ನೆಸ್ ಸೆಂಟರ್ ಮಾಡಂಗಿತ್ತು ಅಂದ್ರೆ ಅಲ್ಲಿ ಏನು ಯಾರು ಬೇರೆದವ್ರು ಏನೋ ಇದು ಇಲ್ಲಾರ್ದಂಗೆ ತಗೋರಿ. ಅದು ನೀವು ಅಲ್ಲೆಲ್ಲ ದೊಡ್ಡದು ಇದನ್ನ ಕಟ್ಟಿ ಅವನ್ನ ನಡಕ್ ಕುಂದ್ರಿಸಿ ಅಂದ್ರೆ ಅವ್ರು ನೀವು ಸೌಕಾರ ಮಾಡೋರು, ಸೌಕಾರ ಇದ್ದವ್ರು ಇನ್ನೂ ಸೌಕಾರ ಮಾಡೋರು. ಅದನ್ನ ಇದಕ್ಕೆ ತಗೋರಿ, ಅವ್ನು ನೀವು ಭೂ ಸ್ವಾಧೀನ ಮಾಡ್ರಿ, ಅವ್ನಿಗೆ ಕಬ್ಜಾಕ್ ತಗೋರಿ. ನೀವೇನು
ಇದ್ರೊಳಗೆ ತೋರ್ಸ್ಯಾರ ಇದ್ರೊಳಗೆ ಪಟ್ಟಿ ಅದ್ರೊಳಗೆ ಯಾವ ಅಂಗಡಿನೇ ಇಲ್ಲ ಇವು ನಮ್ಮ 34 ಎಕರೆ 32 ಗುಂಟೆ ಅಂತ ಹೇಳಿ ಇದ್ರೊಳಗೆ ನೀವು ಡಯಾಗ್ರಾಮ್ ಹಾಕಿ ತೋರಿಸ್ತೀರಿ ಇದ್ರೊಳಗೆ ಮತ್ತು ಅದ್ರೊಳಗೆ ಅವು ಹೋಗಿರ್ಬೇಕಲ್ಲ ಹೊರಗೆ ಇಲ್ಲಿ ತೋರಿಸ್ತಾರೆ ಇವು ಇದ್ರೊಳಗೆ ಆ ಅಂಗಡಿ ಎಲ್ಲ ಅದಾವ ಇದ್ರಾಗ ವಶಪಡಿಸ್ಕೊಂಡ್ರಿ ಇದನ್ನು ಕ್ಲಿಯರ್ ಮಾಡ್ರಿ ನೀವು ಇದು ಗದಗ ಜನತೆ ಜಾಗ ಇದೆ ಕೇಳ್ತೀವಿ ನಾವು ಇನ್ನೂ 100 ಕ್ವಶನ್ ಕೇಳ್ತೀವಿ ನಿಮ್ಗೆ ಸಿಟ್ಟು ಬರ್ಬೋದು ಬಂದ್ರೆ ನಮಗೇನು ಫರಕ್ ಬೀಳಂಗಿಲ್ಲ ನಮ್ಮ ಆಸ್ತಿ ನಾವು ಉಳಿಸೋರ ಡೆವಲಪ್ಮೆಂಟ್ 100 ದಿನದಾಗ ಮಾಡ್ತೀವಿ ಅಂದವರು ಇದು ಡೆವಲಪ್ಮೆಂಟ್ ಮೊದಲು ಬೇಸಿಕ್ ಕೊಡ್ರಿ ನನಗೆ ದುಡ್ಯಾಕೆ ಶಕ್ತಿ ಕೊಡ್ರಿ ನಮ್ಮ ಯುವಕರಿಗೆ ಒಂದು ಇಂಡಸ್ಟ್ರಿ ಇಲ್ಲಿ ಎಲ್ಲಿಂದ ಹುಡುಗರು ದುಡಿತಾರೆ ಹುಬ್ಳಿ ಹತ್ತಿರದಾಗ ಹುಬ್ಳಿಗೆ ಹೋಗ್ತಾರೆ ಹೋಗಿ ಹೊಳೆ ಬರೋಕ್ಕಾದ ಬಸ್ಸಿನ ಚಾರ್ಜ್ ಆಗ್ತೈತಿ ಅಪ್ಪ ಅವು ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ರೊಕ್ಕ ಹೋಗ್ತೈತಿ ಮುಗಿದು ಇದ್ರೊಳಗೆ ಏನು ಇವರು ಮೊನ್ನೆ ಎಲ್ಲಾರು ಊರಾಗಿ ದೊಡ್ಡವ್ರನ್ನ ಕರ್ಕೊಂಡು ಮೀಟಿಂಗ್ ಮಾಡ್ಯಾರ ನಾ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದ್ರಾಗ ನಮ್ಮ ಗದಗಿನವ್ರು ಯಾರು ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ ಈ ಹಿಂದ 100 ಇಂಡಸ್ಟ್ರಿ ಅಂತ ಮಾಡಿದ್ರು ಅದ್ರಾಗೂ ಊರಾಗಿನ ದೊಡ್ಡವ್ರನ್ನೆಲ್ಲ ತೊಗೊಂಡು ಹೋಗಿ ಸಿಗಿಸಿ ಮುಗಿಸ್ಬಿಟ್ರು ಅವ್ರು ಇದು ಅದರದ ಭಾಗ 2 ಇಲ್ಲಿ ಊರಾಗ ಯಾರು ರೊಕ್ಕ ಮಾಡೋಂಗಿಲ್ಲ ರೊಕ್ಕ ಇರೋಂಗಿಲ್ಲ ಅದನ್ನ ನಮ್ಮ ಮಂದಿ ಅರ್ಥ ಮಾಡಿ ನಮ್ಮ ಜನ ಮುಗ್ದಿರೋದಾರ ಇವ್ರು ಸ್ವಲ್ಪ ನಕ್ಕೊಂತ ಮಾತಾಡಿ ಹೆಗಲ ಮೇಲೆ ಕೈ ಹಾಕ್ಬಿಡ್ತಾರೆ ಇವ್ರು ಬಕರ ಆಗಿಬಿಡ್ತಾರೆ ಅದಕ್ಕೆ ಇದ್ರಾಗ ನಾನಂತೂ ನಮ್ಮ ಗದಗಿನವ್ರಿಗೆ ಕೇಳೋದು ಇಷ್ಟ ಹೊರಗೆ ನಾವು ಬಂದು ರೊಕ್ಕ ಹಾಕಿದ್ರೆ ಹಾಕೋಲಕ್ಕ ದಯವಿಟ್ಟು ನೀವ್ಯಾರು ಇದನ್ನು ಮುಗಿಯೋ ಮಟ್ಟ ರೊಕ್ಕ ಹಾಕಕ್ಕೆ ಹೋಗ್ಬೇಕು 35 ಎಕರೆ ನೀವು ಕಟ್ಟಡ ಕಟ್ಟಬೇಕಂದ್ರೆ ಕಡಿಮೆ ಅಂದ್ರೆ ನಿಮ್ಗೆ ಕಡಿಮೆ ಅಂದ್ರೆ ಹೇಳಾಕ್ತೀನಿ ನಿಮ್ಗೆ 4 ತಿಂಗಳು 4 ವರ್ಷ ಬೇಕು ಇನ್ನು 1.5 ವರ್ಷಕ್ಕೆ ಇಲೆಕ್ಷನ್ ಅದಾವು ಮುಂದೆ ಬರೋವಂಥ ಗೌರ್ಮೆಂಟ್ ಇದಕ್ಕೆ ಸಹಕಾರ ಕೊಡ್ತೈತೋ ಇಲ್ಲೋ ಯಾರು ಕಂಡಾರ ನಾಳೆ ಹಾಕಿದ ರೊಕ್ಕ ಹೋತು ಅಂದ್ರೆ ಯಾರನ್ನ ಕೇಳೋದು ಅದಕ್ಕೆ ನಾನಂತೂ ಗದಗನವ್ರಿಗೆ ಹೇಳೋದು ಇಷ್ಟ ದಯವಿಟ್ಟು ಯಾರು ಇದು ಏನಿದು ಕಲರ್ ಇದನ್ನು ತೋರಿಸಾರಲ್ಲ ಕಾಗಿ ಹಾರಿಸ ಕಲರ್ ಕಾಗಿ ಹಾರಿಸಾರಲ್ಲ ದಯವಿಟ್ಟು ನಂಬಕ್ಕೆ ಹೋಗ್ಬೇಡ್ರಿ ಇದನ್ನು ಕಟ್ಲಿ ಇದು ನಮ್ಮ ಲೋಕಲ್ನವ್ರಿಗೆ ಅನುಕೂಲ ಆಗಲಿಲ್ಲ ಅಂದ್ರೆ ನಾವಂತೂ ಇದನ್ನು ನಾವು ರಸ್ತೆ ಕೇಳೋದು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟನೂ ಮಾಡ್ತೀನಿ ಇದಕ್ಕೆ ಪಿ ಐ ಎಲ್ಲ ಹಾಕ್ತೀವಿ ಅದೇನಾರು ನಿಂದಿರಲಿಲ್ಲ ಅಂತಂದ್ರೆ ಚೇಂಜಸ್ ಆಗಲಿಲ್ಲ ಅಂದ್ರೆ ಭಾಳ ಅಂದ್ರೆ ಇನ್ನೊಂದು ವಾರ ಹತ್ತಿನ ಅದ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಐತಿ ಅಂತ ಹೇಳಿ ಅವ್ರು ಬಂದು ಅರ್ಜಿ ಕೊಡ್ಬೇಕು 10 ಕೋಟಿ ರೂಪಾಯಿ ಒಂದು ಮಿನಿಮಮ್ ನೆಟ್ ವರ್ತ್ ಇರಬೇಕು ಅವ ಬಿಲ್ಡಿಂಗ್ ಇದೇನು ಕನ್ಸ್ಟ್ರಕ್ಷನ್ ಲೈನ್ನಾಗ 5 ವರ್ಷ ಇರಬೇಕು ಅವ್ನು GST ಇರಬೇಕು ಒಂದು ನೆಟ್ ವರ್ತ್ 10 ಕೋಟಿ ಇರಬೇಕು ಅಂತೇಳಿ ಎಲ್ಲ ಬೇಸಿಕ್ ಇವು ಕೊಟ್ಟರಿದ್ರು ಅದಾವ ಬಟ್ 10 ಕೋಟಿಗೆ ಯಾಕೆ ಮಲ್ಟಿನ್ಯಾಷನಲ್ ಬೇಕು ಅನ್ನೋದು ಒಂದು ನನಗೆ ವಿಚಾರ ಬಂತು ಅದೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಬೆಂಗಳೂರಾಗ KG News.